ಫ್ರೆಂಡ್ಸ್, ನೀವು ಎಕ್ಸ್ಟ್ರೀಮ್ಲಿ ಡಿಸಿಪ್ಲಿನ್ಡ್ ಆಗೋದು ನಿಮ್ಮನ್ನು ನೀವು ಒಂದು ಕೆಲಸದಲ್ಲಿ ಕಂಪ್ಲೀಟ್ಲಿ ಇನ್ವಾಲ್ವ್ ಮಾಡಿಕೊಂಡಾಗ ಅಥವಾ ಪ್ರತಿಯೊಂದು ದಿನದ ಪ್ರತಿಯೊಂದು ಗಂಟೆಯಲ್ಲಿ ನೀವು ಏನು ಮಾಡುತ್ತಿದ್ದೀರಿ ಅಂತ ತಿಳಿದುಕೊಂಡಾಗ. ಡಿಸಿಪ್ಲಿನ್ ಇರುವ ವ್ಯಕ್ತಿ ಎಲ್ಲರಂತಿರುವುದಿಲ್ಲ. ಅವನ ಬ್ರೈನ್ ಸದಾ ಅವನ ಚಟುವಟಿಕೆಗಳಲ್ಲಿ ಕಣ್ಣಿಟ್ಟಿರುತ್ತೆ. ಅವನು ಸ್ವಲ್ಪವೂ ಆಚೆ ಈಚೆ ಮಾಡಿದರೂ ಅವನನ್ನು ಥಟ್ ಅಂತ ಹಿಡಿದು ಬಿಡುತ್ತೆ. ಹೀಗಾಗಿ ಡಿಸಿಪ್ಲಿನ್ಡ್ ಆದವರು ಯಾವಾಗ್ಲೂ ಡಿಸಿಪ್ಲಿನ್ ಆಗಿರಲು ಯಾವುದೇ ಎಫರ್ಟ್ ಹಾಕುವ ಅಗತ್ಯ ಇರಲ್ಲ. ಏಕೆಂದರೆ ಅವರು ಪ್ರಾರಂಭದ ದಿನಗಳಲ್ಲಿ ಡಿಸಿಪ್ಲಿನ್ ಆಗಿರಲು ಎಷ್ಟು ಎಫರ್ಟ್ ಹಾಕಿರುತ್ತಾರೆಂದರೆ ನಂತರದ ದಿನಗಳಲ್ಲಿ ಅವರು ಡಿಸಿಪ್ಲಿನ್ ಆಗಿ ಇರಲು ಎಫರ್ಟ್ ಹಾಕುವ ಅಗತ್ಯವೇ ಇರಲ್ಲ. ಫ್ರೆಂಡ್ಸ್, ನೀವು ಡಿಸಿಪ್ಲಿನ್ ನಿಂದ ಇರಬೇಕಾದರೆ ಈ ಕೆಳಗಿನವುಗಳನ್ನು ಪ್ರಾಕ್ಟೀಸ್ ಮಾಡಬಹುದು. ನಂಬರ್ 1, ನೆವರ್ ಗಿವ್ ಅಪ್ ಟಿಲ್ ಯು ರೀಚ್ ದ ಮೌಂಟೇನ್. ಹೌದು ಫ್ರೆಂಡ್ಸ್, ನೀವು ಎಲ್ಲಿಯವರೆಗೆ ಡಿಸಿಪ್ಲಿನ್ ಆಗಿ ಬದುಕಲು ಸಾಧ್ಯವಿಲ್ಲವೋ ಅಲ್ಲಿಯವರೆಗೆ ಡಿಸಿಪ್ಲಿನ್ ಆಗಿರಲು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಹೇಗೆ ನೀವು ಒಂದು ದೊಡ್ಡ ಮೌಂಟೇನ್ ಹತ್ತುವಾಗ ನಿಮಗೆ ಎಷ್ಟೇ ಅಡೆತಡೆಗಳು ಬಂದರೂ, ನೀವು ಎಷ್ಟೇ ಟಯರ್ಡ್ ಆದರೂ, ಎಷ್ಟೇ ನೀರಡಿಕೆ ಹಸಿವು ಆದರೂ ಆ ಮೌಂಟೇನ್ ನ ತುದಿಗೆ ಸ್ವಲ್ಪವೂ ನಿಲ್ಲದೆ ತಲುಪುವಿರೋ, ಹಾಗೆಯೇ ಎಲ್ಲಿಯವರೆಗೆ ನೀವು ಒಂದು ಡಿಸಿಪ್ಲಿನ್ಡ್ ಆದ ಲೈಫ್ ನಡೆಸುತ್ತಿದ್ದೀರಿ ಎಂದು ನಿಮಗನ್ನಿಸುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಡಿಸಿಪ್ಲಿನ್ಗೆ ಬೇಕಾದ ಎಫರ್ಟ್ಸ್ ಗಳನ್ನು ಹಾಕ್ತಾನೆ ಇರಿ. ನಂಬರ್ 2, ಪುಷ್ ಯುವರ್ ಸೆಲ್ಫ್ ಲಿಟಲ್ ಮೋರ್. ಮಾನವನ ಒಂದು ಶಾರ್ಟ್ ಕಮಿಂಗ್ ಏನೆಂದರೆ ಅವನು ಎಂದೂ ತನ್ನ ಸಾಮರ್ಥ್ಯದ ಅಂದಾಜು ಮಾಡುವುದೇ ಇಲ್ಲ. ಎಲ್ಲಿ ಅವನಿಗೆ ಒಂದು ಕೆಲಸ ಮಾಡುತ್ತಿರುವಾಗ ಟಯರ್ಡ್ನೆಸ್ ಆಗುತ್ತೋ ಅಲ್ಲಿಗೆ ಅವನು ನಿಂತು ಬಿಡುತ್ತಾನೆ. ಎಲ್ಲಿ ಅವನಿಗೆ ಲೈಫ್ ಸೆಟಲ್ ಅನಿಸುತ್ತೋ ಅಲ್ಲಿಗೆ ಅವನು ಹೊಸ ಎಕ್ಸ್ಪ್ಲೋರೇಷನ್ಗಳನ್ನು ಮಾಡುವುದೇ ಇಲ್ಲ. ಈ ಒಂದು ವೀಕ್ನೆಸ್ ಅವನನ್ನು ಲೇಜಿಯನ್ನಾಗಿ ಅಥವಾ ಇನ್ಡಿಸಿಪ್ಲಿನ್ ಆಗಿ ಮಾಡುತ್ತದೆ. ಹೀಗಾಗಿ ಫ್ರೆಂಡ್ಸ್, ನಿಮಗೆ ಯಾವಾಗ ಕೆಲಸ ಮಾಡಲು ಬೋರ್ ಅನಿಸುತ್ತೋ ಆ ಕ್ಷಣದಿಂದಲೇ ಆ ಕೆಲಸವನ್ನು ಇನ್ನೂ ಹೆಚ್ಚು ಮಾಡಲು ಪ್ರಯತ್ನಿಸಿ. ಜಗತ್ತಿನ ಟಫೆಸ್ಟ್ ಪರ್ಸನ್ ಗಳಲ್ಲಿ ಒಬ್ಬರಾದ ಡೇವಿಡ್ ಗಾಗಿನ್ಸ್ ಯಾವಾಗ ತಮ್ಮ ಮಾರ್ನಿಂಗ್ ಜಾಗಿಂಗ್ ಅಂದರೆ 25 ಕಿಲೋಮೀಟರ್ಗಳ ರನ್ನಿಂಗ್ ಬೋರಿಂಗ್ ಅನಿಸುತ್ತಿತ್ತೋ ಅಂದು ಅವರು ಜಾಗಿಂಗ್ ನಲ್ಲಿ 50 ಕಿಲೋಮೀಟರ್ಗಳ ಜಾಗಿಂಗ್ ಮಾಡುತ್ತಿದ್ದರು. ಹೀಗೆ ಮಾಡುತ್ತಿದ್ದರಿಂದಲೇ ಅವರು ಅತಿಯಾದ ಡಿಸಿಪ್ಲಿನ್ ಆಗಿರುವಂತ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ನಂಬರ್ 3, ಇನ್ವೆಸ್ಟ್ ಯುವರ್ ಸೆಲ್ಫ್ ಇನ್ ಒನ್ ಥಿಂಗ್ ಫಾರ್ 6 months. ಫ್ರೆಂಡ್ಸ್, ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ದರೂ ನೀವು ಕೆಲಸದಲ್ಲಿ ಕನ್ಸಿಸ್ಟೆಂಟ್ ಆಗಿರದಿದ್ದರೆ ನೀವು ಎಂದೂ ಡಿಸಿಪ್ಲಿನ್ಡ್ ಆಗಿರಲು ಸಾಧ್ಯವಿಲ್ಲ. ಹೀಗಾಗಿ ಯಾವುದೇ ಒಂದು ಕೆಲಸದಲ್ಲಿ ಡಿಸಿಪ್ಲಿನ್ಡ್ ಆಗಿರಬೇಕಾದರೆ ನೀವು ಅದರಲ್ಲಿ ಕನಿಷ್ಠ 6 ತಿಂಗಳವರೆಗೆ ನಿಮ್ಮನ್ನು ನೀವು ಅದರಲ್ಲಿ 24/7 ಒಡ್ಡಿಕೊಳ್ಳಬೇಕು. ನೀವು ಆ ಕೆಲಸವನ್ನು 6 ತಿಂಗಳವರೆಗೆ ಕನ್ಸಿಸ್ಟೆಂಟ್ಲಿ ಮತ್ತು ಫುಲ್ ಫೋಕಸ್ ನಿಂದ ಮಾಡಿದರೆ ನೀವು ಜಗತ್ತಿನ ಡಿಸಿಪ್ಲಿನ್ಡ್ ವ್ಯಕ್ತಿಗಳಲ್ಲಿ ಒಬ್ಬರಾಗುವಿರಿ. ನಂಬರ್ 4, ಕ್ರಿಯೇಟ್ ಎ ಡೈಲಿ ರೂಟೀನ್. ಫ್ರೆಂಡ್ಸ್, ನೀವು ಒಂದು ನಿಗದಿತ ಕೆಲಸವನ್ನು ದಿನದ ಒಂದು ನಿಗದಿತ ವೇಳೆಯಲ್ಲಿ ತಪ್ಪದೆ ಅಟ್ಲೀಸ್ಟ್ ಕೆಲವು ತಿಂಗಳುಗಳವರೆಗೆ ಮಾಡುವುದರಿಂದ ನಿಮ್ಮಲ್ಲಿನ ಡಿಸಿಪ್ಲಿನ್ ನ ಕೊರತೆ ನೀಗುತ್ತದೆ. ಉದಾಹರಣೆಗೆ, ಒಂದು ಶಾಲೆಯಲ್ಲಿ ಮುಂಜಾನೆ 9 ಗಂಟೆಗೆ ಪ್ರೇಯರ್ ನಡೆಯುತ್ತೆ ಅಂತ ತಿಳಿದುಕೊಳ್ಳಿ. ಆ ಶಾಲೆಗೆ ಹೊಸದಾಗಿ ಸೇರಿದ ಒಬ್ಬ ವಿದ್ಯಾರ್ಥಿ ಕೇವಲ ಕೆಲವೇ ದಿನಗಳಲ್ಲಿ 9 ಗಂಟೆಯ ಪ್ರೇಯರ್ಗೆ ತಪ್ಪದೇ ಅಟೆಂಡ್ ಆಗುವುದನ್ನು ರೂಢಿ ಮಾಡಿಕೊಳ್ಳುತ್ತಾನೆ. ಹೀಗೆ ನಿಮ್ಮ ಪ್ರತಿಯೊಂದು ಕೆಲಸಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮಾಡುವುದರಿಂದ ನೀವು ಒಬ್ಬ ಡಿಸಿಪ್ಲಿನ್ಡ್ ವ್ಯಕ್ತಿಯಾಗಿ ಬೆಳೆಯುವಿರಿ. ನಂಬರ್ 5, ಪನಿಷ್ ಯುವರ್ ಸೆಲ್ಫ್ ಫಾರ್ ನಾಟ್ ಟು ಬಿ ಡಿಸಿಪ್ಲಿನ್ಡ್. ಫ್ರೆಂಡ್ಸ್, ಮಾನವನಲ್ಲಿ ಭಯ ಅನ್ನೋದು ಅವನ ಸೆನ್ಸಿಟಿವ್ ಕ್ಯಾರೆಕ್ಟರ್ ಗಳಲ್ಲಿ ಒಂದಾಗಿದೆ. ಹೇಗೆ ಚಿಕ್ಕಂದಿನಲ್ಲಿ ನಮ್ಮ ತಂದೆ ತಾಯಿಗಳು ನಾವು ಸ್ಟಡಿ ಮಾಡದಿದ್ದರೆ ತಿಂಡಿ ತಿನಿಸುಗಳನ್ನು ಹೊಸ ಬಟ್ಟೆಗಳನ್ನು ಕೊಡಲು ನಿರಾಕರಿಸಿ ನಮ್ಮಲ್ಲಿ ಒಂದು ರೀತಿಯ ಭಯ ಹುಟ್ಟಿಸಿ ನಮಗೆ ಸ್ಟಡಿ ಮಾಡುವಂತೆ ಮಾಡುತ್ತಿದ್ದರೋ, ಹಾಗೆಯೇ ಫ್ರೆಂಡ್ಸ್, ನೀವು ಸಹ ಈ ಟ್ಯಾಕ್ಟಿಕ್ಸ್ ಅನ್ನು ಡಿಸಿಪ್ಲಿನ್ ರೂಢಿಸಿಕೊಳ್ಳಲು ಬಳಸಿಕೊಳ್ಳಬೇಕು. ಉದಾಹರಣೆಗೆ, ನೀವು ದಿನಾಲು 5 ಗಂಟೆಗೆ ಏಳಬೇಕೆಂದಿದ್ದೀರಿ ಎಂದಿಟ್ಟುಕೊಳ್ಳಿ. ಆದರೆ 5 ಗಂಟೆಗೆ ಎಷ್ಟು ದಿನ ಏಳಲು ಆಗುವುದಿಲ್ಲವೋ ಅಷ್ಟು ದಿನ ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಬಿಡುವ ಶಿಕ್ಷೆಯನ್ನು ನಿಮಗೆ ನೀವೇ ನೀಡಿಕೊಳ್ಳಬೇಕು. ಹೀಗೆ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟ್ ಸಿಗದೇ ಇರುವ ಒಂದು ಭಯ ಉಂಟಾಗಿ ಮುಂದಿನ ಕೆಲವು ದಿನಗಳಲ್ಲಿ ಬೆಳಿಗ್ಗೆ ಬೇಗ ಏಳುವ ಹ್ಯಾಬಿಟ್ ಅನ್ನು ಬೆಳೆಸಿಕೊಳ್ಳುತ್ತೀರಿ. ಫ್ರೆಂಡ್ಸ್, ಡಿಸಿಪ್ಲಿನ್ ಕುರಿತ ಮೇಲೆ ಹೇಳಿದ ಕೆಲವು ವಿಷಯಗಳನ್ನು ನಿಮ್ಮಲ್ಲಿ ಅಪ್ಲೈ ಮಾಡಿಕೊಳ್ತೀರಂತ ತಿಳಿತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.